ನಮಸ್ತೆ. ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡು ಕುರಿಯ ನಾಡಾಗಿರ್ತಕ್ಕಂಥ ತಿಂಬ್ಲಾಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ನಮಸ್ಕಾರ. ನಿಮ್ಮ ಹೆಸರು ಸರ್? ಬಿಜಲಿಂಗಪ್ಪ. ಮಗ. ನಿಮ್ಮ ಹೆಸರು? ನಾಗೇಶ್. ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ? 6 ಎಕರೆ. 6 ಎಕರೆ ಅಲ್ಲ. ಬೆಳೆಗೆ ಬಂದ ಈಗ ಫಸಲಿರೋದು ಒಂದು 1000 ಈಗ ಅಟ್ ಪ್ರೆಸೆಂಟ್ ಇಲ್ಲಿ, ಅಲ್ಲೊಂದು 4 ವರ್ಷದ ಐತಿ. ಈಗ ಡಾಕ್ಟರ್ ಸಾಯಿಲ್ ಮತ್ತು ಸ್ಲರಿ ಮಾಡಿದ್ದೀವಿ. ಈಗ 41 ಡಿಗ್ರಿ ಉಷ್ಣಾಂಶ ಅಟ್ ಪ್ರೆಸೆಂಟ್, 1.25 ಟೈಮ್ ಇದು. ಈ 41 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ರೂ ಕೂಡ ಡ್ರಾಪಿಂಗ್ ಕಂಟ್ರೋಲ್ ಐತಿ ಇದು. ಹೌದಾ? ಯಾಕಂದ್ರೆ ಇದು ಜಗಳೂರು ತಾಲೂಕು ಅನ್ನೋದು ನಿರಂತರವಾಗಿ ಬರಪೀಡಿತ ಪ್ರದೇಶ. ನೀರು ಸಿಗೋದು ಭಾಳ ಕಷ್ಟ. ಇದೀಗ ತಾನೇ ನಿಮ್ಮೂರ ಒಂದು ದಾಳಿಂಬೆ ತೋಟ ನೋಡ್ಕೊಂಬಂದ್ವಿ. 15 ಎಕರೆ ದಾಳಿಂಬೆ ತೋಟನೂ ಕೂಡ ನೀರಿಲ್ಲ. ಇನ್ನೊಂದು 2-3 ಸಾವಿರ ಬಾಳೆ ಗುಣಿ ಐತಿ ಅಲ್ಲಿ. ಅಲ್ಲೂ ಕೂಡ 1.5 ಇಂಚ್ ಅಷ್ಟೇ ಸಿಗ್ತೈತಿ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ನೋಡ್ತದೆ ಇವತ್ತು. ನೀರನ್ನ ಮಿತವಾಗಿ ಸದ್ಬಳಕೆ ಮಾಡ್ಕೊಂಡು ಪ್ರಕೃತಿ ಸಂಪತ್ತನ್ನು ಉಳಿಸ್ಕೊಂಡು, ನೀರು ಕೂಡ ಪ್ರಕೃತಿ ಸಂಪತ್ತಾನೆ, ಭೂಮಿಯ ಸಂಪತ್ತು. ಇದನ್ನ ಭೂಮಿಗೆ ಹಿಂಗ್ಸ ಕೆಲಸ ಮಾಡೋದು ನಮ್ಮ ಕೆಲಸ. ಹೌದಾ? ಒಟ್ಟಾರೆ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರದಿಂದ ನಿಮಗೆ ತೃಪ್ತಿ ಆಗೈತಾ? ಹಾಕ್ಬೇಕು. ಇನ್ನೊಂದು ವಿಚಾರ, ಸುಮಾರು ಒಂದು 2 ವರ್ಷದಿಂದ ನಮ್ಮ ಟ್ರೈನಿಂಗಿಗೆ ಬಂದಿದ್ರಿ ನೀವು. ಸುಮಾರು ಒಂದು 3 ತಾಸು ನಮ್ಮ ಜೊತೆಗೆ ಇದ್ದಿರಲ್ಲ? ಎಸ್, 3 ತಾಸು ಇದ್ರಿ. ಅದು ತಲೆ ಸೀದಾ ಒಕ್ಕಂಬಿಡತ್ತೆ, ನಮಗೆ ಕಡೆಗೆ ಇಲ್ಲ. ತಲೆ ಒಕ್ಕೊಂಬಿಟ್ಟು ಏನಂತ ನಾವು ಅದು ಮಾಡಲೇಬೇಕಂತ. ನನಗೆ ಅದನ್ನ ಕೊಡ್ಸಪ್ಪ. ಯಾರು? ಸೂರ್ಲಿಂಗಪ್ಪ. ಸಾಯಂಕಾಲ ಹೋದ್ರೆ ನಾನು ಚಿಕ್ಕಪ್ಪ, ನಂಗೆ ಔಷಧಿ ಬೇಕಾದ ಔಷಧಿ ಬೇಕು. ಆ ತೋಟ ನೋಡಿ ಸಮಾಧಾನ ನಮ್ಗೆ ಆಗಲ್ಲ. ಹಂಗಷ್ಟು ಅದು ಚೆನ್ನಾಗಾಯ್ತು. ಚೆನ್ನಾಗಿ 200 ಕ್ವಿಂಟಲ್ ಮೇಲೆ ಬೆಳತ್ತ. ಈಗೂ ಆಗತ್ತೆ, ಈ ಸರಿ ಆಗತ್ತೆ. ಅವ್ರು ಸುಮಾರು ಒಂದು 2-3 ವರ್ಷದಿಂದ ಮಾಡ್ತಾ ಇದಾರೆ. ಈಗ ಒಟ್ಟಾರೆ ನಿಮಗಂತೂ ತೃಪ್ತಿ ಆಯ್ತು. ಥ್ಯಾಂಕ್ ಯು ಸರ್. ನಮ್ಮ ಸಂಪರ್ಕ ಸಂಖ್ಯೆ 9972699813. ಜಗಳೂರು ತಾಲೂಕಿಂದ ಕೃಷಿಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರ, PLD ಬ್ಯಾಂಕ್ ಎದುರು, ರಾಜೇಂದ್ರ ಪ್ರಸಾದ್ ರಸ್ತೆ, ಜಗಳೂರು. ದಾವಣಗೆರೆಯಲ್ಲಿ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಡಾಕ್ಟರ್ ಸಾಯಿಲ್ ಸಮಗ್ರ ಸುಸ್ಥಿರ ಸಾವಯವ ಕೃಷಿ ತಾಂತ್ರಿಕ ಸಲಹಾ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ. 9972699813. ಮಹಾದೇವಪ್ಪ, ಸಾವಯವ ಕೃಷಿ ಸಲಹೆಗಾರರು. ಇನ್ನೊಂದು ನಂಬರ್ ಹೇಳೋದು 7090270870. ಮಹಾಸ್ವಾಮಿ, ದಾವಣಗೆರೆ ಜಿಲ್ಲೆಯಿಂದ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಸಲ ಮ್ಯಾಚ್ ತೋರ್ಸೋದು.